ಎಲ್ಲರಿಗೂ ನಮಸ್ಕಾರ. ಮುಳುಬಾಗಿಲು ನಗರದಲ್ಲಿ ನೂತನವಾಗಿ ನಂದಿ ಸುಜುಕಿ ಶೋರೂಮ್ ಪ್ರಾರಂಭೋತ್ಸವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಾಗಿಯಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ನಾನು ರಂಗನಾಥ್ ಸರ್ ಅವರಿಗೆ ಮುಳುಬಾಗಿಲು ತಾಲೂಕಿನ ಜನತೆಯ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರ ಪರವಾಗಿ ನಾನು ರಂಗನಾಥ್ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಹಾಗೆ ಇವತ್ತು ಬಸವಣ್ಣನವರ ಬಸವ ಜಯಂತಿ ಇವತ್ತು. ಹಾಗೆ ಬಸವ ಜಯಂತಿಯ ನಾಡಿನ ಜನತೆಗೆ ನಾನು ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಬಸವ ಜಯಂತಿಯ ದಿವಸ ಇವತ್ತು ನಂದಿ ಸುಜುಕಿ ಶೋರೂಮ್ನ ಪ್ರಾರಂಭ ಮಾಡಿರೋದು ನಮ್ಗೆಲ್ಲರಿಗೂ ಕೂಡ ಸಂತೋಷ ಸುದ್ದಿ. ಇವತ್ತು ಮುಳುಬಾಗಿಲಿನಲ್ಲಿ ಹಲವಾರು ಕಂಪನಿಗಳು ಪ್ರಾರಂಭ ಆಗ್ತಾ ಬರ್ತಿದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ಮುಳುಬಾಗಿಲು ನಗರದಲ್ಲಿ ನಂದಿ ಸುಜುಕಿ ಶೋರೂಮ್ ಓಪನ್ ಮಾಡಿರೋದು ತುಂಬಾ ಸಾರ್ವಜನಿಕರಿಗೆ, ನಾಗರಿಕರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಇದು ಸಂತೋಷ ಸುದ್ದಿ. ಯಾಕೆಂದ್ರೆ ನಾವು ಒಂದು ಗಾಡಿ ತಗೋಬೇಕು ಅಂದ್ರೆ ಕೋಲಾರ ಹೋಗ್ಬೇಕಾಗಿತ್ತು. ಇವತ್ತು ಇದರದೇ ಆದಂತ ವಿಶೇಷತೆ ಸುಜುಕಿ ಅನ್ನೋ ಗಾಡಿ ಶೋರೂಮ್ನ ಇದರದೇ ಆದಂತ ವಿಶೇಷತೆ ಇದೆ. ಆದ್ರಿಂದ ನಾನು ನಮ್ಮ ರಂಗನಾಥ್ ಸರ್ ಅವ್ರಿಗೆ ಬ್ರಾಕೆಟ್ ಇಲ್ಲಿ ಇನ್ನೊಂದು ಹೆಸರು ಪಾಂಡುವಣ್ಣ ರಂಗನಾಥ್, ನಾವೆಲ್ಲ ನಾವು ಪಾಂಡು ಅಂತ ಕರೀತಾ ಇದ್ವಿ. ಯಾಕೆ ಅಂದ್ರೆ ಒಂದು ನಿಕ್ ನೇಮ್ ಅದು. ಒಳ್ಳೆ ರೀತಿಯಲ್ಲಿ ಕೋಲಾರಲ್ಲಿ ಆಗಿರ್ಬೋದು, ಇನ್ನು ಮುಂದಿನ ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಏನು ಬ್ಯಾಲೆನ್ಸ್ ಇದೋ ಆ ಶೋರೂಮ್ಗಳನ್ನ ಓಪನ್ ಮಾಡ್ಲಿ, ಪ್ರಾರಂಭ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮನ್ನೆಲ್ಲರನ್ನು ಕರೆಸಿ ಇವತ್ತು ನಮ್ಮ ಗುರುಗಳಾದಂತಹ ಶಂಕರಪ್ಪ ಸರ್ ಅವರು, ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಅಣ್ಣನವರು, ನಮ್ಮ ಮನ್ಸೂರ್ ರವರು, ಅರ್ಫತ್ ರವರು, ಅಹಮದ್ ರವರು, ನಮ್ಮ ಉಪಾಧ್ಯಕ್ಷರಾದ ಬಾಲಾಜಣ್ಣನವರು, ರಿಯಾಜ್ ಅಣ್ಣನವರು, ನಮ್ಮ ಜುಬೇರ್ ರವರು, ಮತ್ತೆ ನಮ್ಮ ಅಕ್ಮಲ್ ಖಾನ್ ರವರು ಈ ಒಂದು ಶೋರೂಮ್ ನ ಪ್ರಾರಂಭೋತ್ಸವಕ್ಕೆ ಹಲವಾರು ಎಲ್ಲ ಮುಳುಬಾಗಿಲು ತಾಲೂಕಿನೆಲ್ಲ ಸುತ್ತಾಡಿ ಒಂದು ಅವೇರ್ನೆಸ್ ಅನ್ನು ಕೊಟ್ಟಿದ್ದಾರೆ ಅಕ್ಮಲ್ ರವರು. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣಂದು ಕೋಲಾರ ಆಗಿರ್ಬೋದು ಕೂಡ ಕುಣಿಗಲ್ ಆಗಿದ್ರು ಕೂಡ ನಮ್ಮ ಮುಳುಬಾಗಿಲು ತಾಲೂಕಿನ ಜನತೆಗೆ ಏನೋ ಒಂದು ಶುಭ ಸುದ್ದಿ ನೀಡಬೇಕು. ಗ್ರಾಹಕರಿಗೆ ಈ ಮುಳುಬಾಗಿಲಿನಲ್ಲಿ ಒಂದು ಶೋರೂಮ್ ಓಪನ್ ಮಾಡಿದ್ರೆ ನಾಗರಿಕರು, ಕೂಲಿಕರ್ಮಿ ಎಲ್ಲರೂ ಬಂದು ಭೇಟಿ ಕೊಟ್ಟು ಈ ಒಂದು ಗಾಡಿಗಳನ್ನ ಪರ್ಚೇಸ್ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ನಮ್ಮ ರಂಗನಾಥ್ ಸರ್ ಅವರು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯನ ಕೊಡ್ಲಿ, ಅದೇ ಅವ್ರ ಕುಟುಂಬಸ್ಥರಿಗೆ ಇನ್ನು ಸಮಾಜ ಸೇವೆ ಮಾಡ್ಲಿ ಅಂತ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮನ್ನ ಕರೆಸಿ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶೇಷವಾಗಿ ರಂಗನಾಥ್ ಸರ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಕರ್ನಾಟಕ ಮಾತೆ. ಆತ್ಮೀಯ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ, ಮುಖ್ಯವಾಗಿ ಈ ಒಂದು ಸಮಸ್ಯೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಬಹಳ ಉತ್ಕೃಷ್ಟವಾದಂಥ ದಿವಸ ಅಂತ ಹೇಳ್ಬೋದು. ನನ್ನ ಶಿಷ್ಯ ಹುಸೇನ್ ರವರು ಹೇಳಿದ್ದಾರೆ, ಇಷ್ಟೊತ್ತು ಮಾತಾಡಿದ್ದಾರೆ ಇದ್ರ ಬಗ್ಗೆ. ಬಸವ ಜಯಂತಿ ಪ್ರಯುಕ್ತ ಇವತ್ತು ಬಸವ ಜಯಂತಿ ಬಹಳ ಒಳ್ಳೆಯ ದಿವಸ. ನಾನು ಆವಾಗಲೇ ಒಳಗಡೆ ಬರ್ತಾನೆ ಅನ್ಕೊಂಡ್ ಬಂದೆ. ಈ ಉತ್ತರ ದಿಕ್ಕಿಗಿರ್ತಕ್ಕಂಥ ಒಂದು ಈ ಬಿಲ್ಡಿಂಗ್ ಏನಿದೆ, ಹಲವಾರು ಕಾರಣಗಳಿಂದ ಇದು ಇಲ್ಲಿ ಯಾರು ಬಂದು ನೆಲೆಸಿರ್ಲಿಲ್ಲ. ಅದನ್ನು ಪೂರ್ವ ದಿಕ್ಕಂತರ ಮಾಡಿದ್ದಾರೆ ನಮ್ಮ ಪಾಂಡು ಸರ್ ಅವರು. ಅವರಿಗೆ ಕೃತಜ್ಞತೆಗಳನ್ನ ಹೇಳ್ಬೇಕು. ಮತ್ತೆ ಈ ಒಂದು ಸ್ಥಳ ಏನಿದೆ, ಆ ಸ್ಥಳದ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ವೆಂಕಟರಮಣಪ್ಪನವರು ಇವತ್ತು ಬರಬೇಕಾಗಿತ್ತು. ಅವ್ರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಅವ್ರು ಇವತ್ತು ಇಲ್ಲಿ ಇಲ್ಲ. ಅವರು ತಮ್ಮ ಕಾರ್ಯ ಪ್ರವೃತ್ತಿಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಅವ್ರಿಗೂ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತೆ ಇಲ್ಲಿ ಮುಖ್ಯವಾಗಿ ಹುಸೇನ್ ರವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಬಹಳ ಚಾಲುಕಾಗಿ ದುಡಿತಾ ಇದ್ದಾರೆ. ಯಾಕಂದ್ರೆ ಎಲ್ರೂ ಆತ್ಮೀಯರನ್ನ ಭೇದ ಭಾವ ಇಲ್ಲದೆ ಎಲ್ರನ್ನ ಸೇರಿಸ್ಕೊಂಡು, ನಮ್ಮ ಬಾಲಾಜಿಯರಾಗಿರ್ಬೋದು, ಮತ್ತೆ ನನ್ನ ಆತ್ಮೀಯರು, ನನ್ನ ಕ್ಲಾಸ್ಮೇಟ್ ಇವರು, ನಾವಿಬ್ಬರು ಒಂದೇ ಜೊತೆಯಲ್ಲಿ ಓದಿದ್ದು ನಾಗೇಶ್ ನಾನು. ಆವಾಗಲೇ ಇವರು ವಿನಾಯಕನ ಪಾತ್ರ ಆಗ್ತಾ ಇದ್ರು. 35 ವರ್ಷಗಳ ಹಿಂದೆನೆ ಇವರು ವಿನಾಯಕ ಪಾತ್ರ ಹಾಕಿ ಊರೆಲ್ಲ ಸುತ್ತಾ ಇದ್ವಿ ನಾವು. ಇವ್ರನ್ನ
ಮುಂದೆ ಕಳಿಸಿ ವಿನಾಯಕನ ಒಂದು ಇದೆಲ್ಲ ಹಾಕಿ ಬಹಳ ಮೊದಲಿಂದಾನು ಬಹಳ ಸಂಘಟನೆಗಳಲ್ಲಿ ತೊಡಗಿರ್ತಕ್ಕಂಥವ್ರು. ಹಾಗೆ ನಮ್ಮ ರಿಯಾಜ್ ಅವ್ರು ಬಂದಿದ್ದಾರೆ. ಮತ್ತೆ ಕೆಲವೊಂದು ಹೆಸರುಗಳು ನನಗೆ ಜ್ಞಾಪಕ ಬರ್ತಾ ಇಲ್ಲ. ಮತ್ತೆ ಹುಸೇನ್ ಅವರು 10 ಸಲ ಫೋನ್ ಮಾಡಿದ್ದಾರೆ ನನಗೆ, ಸರ್ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ. ಬೇರೆ ಕಾರ್ಯಕ್ರಮಗಳಿದ್ದೆ ನಾನು, ನಮ್ಮ ಗುರುಗಳದ್ದು ಒಂದು ಗುರುಪ್ರವೇಶ ಇತ್ತು, ಅಲ್ಲಿದ್ದೆ ಜಯರಾಮ್ ಸರ್ದು. ಅಲ್ಲಿದ್ದಾಗ 10 ಸಲ ಫೋನ್ ಮಾಡಿ ಬರ್ತಾ ಇದ್ದೆ. ಇಲ್ಲ ಸರ್ ನೀವು ಬರೋವರೆಗೂ ನಾನು ಅಲ್ಲಿಗೆ ಹೋಗಲ್ಲ, ಬರ್ಲೇಬೇಕು ಅಂದಾಗ ನಾನು ಬಂದೆ. ಈ ಒಂದು ಬಿಲ್ಡಿಂಗ್ ಏನಿದೆ, ಈ ಒಂದು ಕಟ್ಟಡ ಏನಿದೆ, ಇದನ್ನು ಉತ್ಕೃಷ್ಟ ರೀತಿಯಲ್ಲಿ ನಂದಿನಿ ಮೋಟಾರ್, ಸುಜುಕಿ ಮೋಟಾರ್ಸ್ ಅಂತ ಇವರದು ಇನ್ನೊಂದು 2 ಸಂಸ್ಥೆಗಳಿದೆ. ಒಂದು ಕೋಲಾರಲ್ಲಿದೆ, ಇದೊಂದು ಮುಳಬಾಗಿಲು. ಮೂಡಲ ದಿಕ್ಕಿನಲ್ಲಿ ಯಾವಾಗ ಇವರು ಮಾಡಿದ್ದಾರೆ, ಇದು ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಅಂತ ಆಶಿಸ್ತಾ ನಮ್ಮನ್ನ ಎಲ್ಲ ಕರೆಸಿ ಒಳ್ಳೆಯ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತುಗಳ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.